ಬೇಕಾಗುವಂಥ ಸಾಮಗ್ರಿಗಳು: ಮೊದಲು ಅರ್ಧ ಕೆಜಿ ಚಿಕನ್, ಆಮೇಲೆ 10 ಹಸಿಮೆಣಸಿನಕಾಯಿ, ಇದರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಉಪ್ಪು, ತೆಂಗಿನ ಎಣ್ಣೆ, ಮತ್ತು ಗರಂ ಮಸಾಲ ಪುಡಿ, ಮತ್ತು ಕೊತ್ತಂಬರಿ, ಜೀರಿಗೆ, ಕರಿಮೆಣಸು, ಮತ್ತು ಒಂದು ನೀರುಳ್ಳಿ, ಮತ್ತು ಟೊಮೆಟೊ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಆನಿಯನ್ ಹಾಕೊಳ್ಳೋಣ. ಆಮೇಲೆ ಟೊಮೆಟೊ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಾಕೊಳ್ಳೋಣ. ಇದನ್ನು ಫ್ರೈ ಮಾಡುವುದರಲ್ಲಿ ಇದನ್ನು ಫ್ರೈ ಮಾಡಬೇಕು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳ್ಳೋಣ, ಮತ್ತೆ ಬೇಕಾದಷ್ಟು ಮತ್ತೆ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಾವಿಟ್ಕೊಳ್ಳುವಂಥ ಕರಿಮೆಣಸು ಮತ್ತೆ ಜೀರಿಗೆ ಮತ್ತೆ ಕೊತ್ತಂಬರಿ ಕಾಳು ಇದಕ್ಕೆ ಜಸ್ಟ್ ಹಾಕಿಬಿಡೋಣ. ಇದೇನು ಫ್ರೈ ಆಗಬೇಕಂತ ಗ್ಯಾಸ್ ಆಫ್ ಮಾಡೋದು. ಈಗ ಅದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಸ್ವಲ್ಪ ತಣ್ಣಗೆ ಆದ್ಮೇಲೆ ಈಗ ಮಿಕ್ಸಿ ಹಾಕೊಳ್ಳೋಣ. ಈಗ ಗ್ಯಾಸ್ ಚಾಲು ಮಾಡೋಣ. ಪಾತ್ರೆ ಇಡೋಣ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಇದು ನಾವು ಪೇಸ್ಟ್ ಮಾಡಿರ್ತೇವೆ. ಈಗ ಸ್ವಲ್ಪ ಫ್ರೈ ಮಾಡೋಣ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ. ಸ್ವಲ್ಪ ಗರಂ ಮಸಾಲ ಪುಡಿ ಹಾಕೋಣ. ಈಗ ಸ್ವಲ್ಪ ಇದು ತೆಗೆದುಕೊಂಡಂಥ ಚಿಕನ್ ಅನ್ನು ಹಾಕೋಣ. ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅರಶಿನ ಪುಡಿಯನ್ನು ಹಾಕೊಳ್ಳೋಣ. ಈಗ ಫ್ರೈ ಮಾಡೋಣ. ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳೋಣ. ಇನ್ನೊಂದು 15 ನಿಮಿಷ ಬೇಯಲಿ ಅದು. ಈಗ 15 ನಿಮಿಷ ಆಯಿತು, ಬೇಯ್ದಿದೆ ಅಂತ ನೋಡೋಣ. ಬೇಕಾದ್ರೆ ಬೇಯಲಿ. ಹೀಗೆ ಒಂದು 5 ನಿಮಿಷ. ಈಗ 5 ನಿಮಿಷ ಆಯಿತು, ತೆಗೆದು ನೋಡೋಣ. ಈಗ ಬೇಯಿಸಿ ಸಾಕು. ಇದು ಗ್ಯಾಸ್ ಬಂದಿದೆ. ಇದನ್ನು ನಾವು ಸರ್ವ್ ಮಾಡೋಣ. ಇದಕ್ಕೆ ನಾವು ಸ್ವಲ್ಪ ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಗೆ ಹಾಕೋಣ.